ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ನಾನು ನೀರು ದೋಸೆಗೆ ರೆಡಿ ಮಾಡ್ಕೊಂಡಿದ್ದೇನೆ. ಅಕ್ಕಿಯನ್ನು ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದು, ಇದು ಬೆಳಿಗ್ಗೆ ನಿಮಗೆ ತೋರಿಸ್ತಾ ಇರೋದು. ಇದನ್ನು ನೀವು ಓವರ್ ನೈಟ್ ನೆನೆಸಿಟ್ಕೊಳ್ಬೋದು, ಇಲ್ಲ ಒಂದು 2-3 ಅವರ್ಸ್ ಸಹ ನೆನೆಸಿಟ್ಕೊಳ್ಬೋದು. ಇಲ್ಲಿ ದೋಸೆ ಅಕ್ಕಿ ತೊಗೊಂಡಿದ್ದೇನೆ. ಸೊಸೈಟಿ ಅಕ್ಕಿಲಿ ಸಹ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಒಳ್ಳೆಯದಾಗ್ತದೆ. ಇದು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೇನೆ. ನೋಡಿ, ಚೆಂದ ನೆಂದಿದೆ ಇದು. ಇದಕ್ಕೆ ನಾನು ತೆಂಗಿನ ತುರಿ ಹಾಕಿ ರುಬ್ತಾ ಇಲ್ಲ. ಇದಕ್ಕೆ ನೋಡಿ, ನಾನು ಇಲ್ಲಿ ನಾವು ಬೊಂಡ ಹೇಳ್ತೇವೆ, ಅಂದರೆ ಎಳ್ನೀರು ಉಂಟಲ್ಲ, ಅದರ ಒಳಗಡೆದು ಗಂಜಿ, ನಾವು ಬಾವೆ ಹೇಳ್ತೇವೆ, ಅದನ್ನು ಹಾಕಿ ರುಬ್ತಾ ಇದ್ದೇನೆ. ತುಂಬ ಸ್ಮೂತಾಗಿ ಬರ್ತದೆ ಮತ್ತು ಸ್ವಲ್ಪ ಸ್ವೀಟಾಗಿ ಬರ್ತದೆ ದೋಸೆ. ಇದನ್ನು ಹಾಕಿ ಮಾಡಿದರೆ ಖಂಡಿತ ನೀವು ಅದನ್ನು ವೇಸ್ಟ್ ಮಾಡಬೇಡಿ. ಒಂದು ವೇಳೆ ಬೆಳೆದದ್ದು ಅಂತ ಹೇಳಿದರೆ ಒಬ್ಬೊಬ್ಬರು ತಿನ್ನೋದಿಲ್ಲ. ಎಳ್ನೀರಿದ ಒಳಗಡೆ, ಬೊಂಡದ ಒಳಗಡೆ ಇರೋದು ಬೆಳೆದಿದ್ದರೆ ತಿನ್ನೋದಿಲ್ಲಲ್ಲ. ಆ ಟೈಮಲ್ಲಿ ನೀವು ಇದನ್ನು ನೀರು ದೋಸೆಗೆ ಹಾಕಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗ್ತದೆ. ಸ್ಮೂತಾಗಿ ಬರ್ತದೆ ಮತ್ತು ಸ್ವಲ್ಪ ಸ್ವೀಟಾಗಿ ಸಹ ಇರ್ತದೆ ದೋಸೆ. ನಾನು ಅದ್ರ ಜೊತೆಯಲ್ಲಿ ಸ್ವಲ್ಪ ತೆಂಗಿನ ತುರಿ ಸಹ ಹಾಕ್ಕೊಂಡೆ, ಯಾಕಂದರೆ ಅದು ಸ್ವಲ್ಪ ಇತ್ತಲ್ಲ, ನನಗೆ ಅದು ಸಾಕಾಗೋದಿಲ್ಲ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ತೆಂಗಿನ ತುರಿ ಸಹ ನಾನು ಆ್ಯಡ್ ಮಾಡಿದ್ದೇನೆ. ತುಂಬ ಬೆಳೆದಿದ್ದರೆ ತುಂಬ ಇರ್ತದೆ, ಇದು ಸ್ವಲ್ಪ ಎಳೆದಿತ್ತು, ಹಾಗಾಗಿ ತೆಂಗಿನ ತುರಿ ಹಾಕಿ ನಾನು ಗ್ರೈಂಡ್ ಮಾಡಿದ್ದೇನೆ. ಆ ಥರ ನೀರು ದೋಸೆಗೆ ಯಾವಾಗಲೂ ಸಹ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮತ್ತು ನನಗೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ, ನೀರು ದೋಸೆದು ವಿಡಿಯೋ ಹಾಕಿ ಅಂತೇಳಿ ತುಂಬ ದಿನದಿಂದ ಕೇಳ್ತಾಯಿದ್ರು. ಹಾಗಾಗಿ ನಾನು ಈ ವಿಡಿಯೋನ ಹಾಕ್ತಾಯಿದ್ದೇನೆ. ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ. ಮತ್ತು ನೀರು ದೋಸೆ ಹಿಟ್ಟು ಯಾವಾಗಲೂ ತೆಳು ಇರಬೇಕು. ಇದು ತುಂಬ ಜನರಿಗೆ ಗೊತ್ತಿದೆ, ಅದು ಸಹ ನಾನು ಹೇಳ್ತಾ ಇದ್ದೇನೆ. ತೆಳು ಅಂತೇಳಿದರೆ ನಿಮಗೆ ನಾವು ಇದು ರವೆ ದೋಸೆ ಅಷ್ಟು ತೆಳು ಸಹ ಅಲ್ಲ, ನಾರ್ಮಲಾಗಿ ಉದ್ದಿನ ದೋಸೆ ಅಷ್ಟು ದಪ್ಪ ಸಹ ಇರಬಾರ್ದು. ನೋಡಿ, ನಾನೀಗ ತೋರಿಸ್ತೀನಿ ನಿಮಗೆ ಕನ್ಸಿಸ್ಟೆಂಟ್ ಎಷ್ಟು ಇರಬೇಕಂತೇಳಿ. ಉಪ್ಪು ಹಾಕ್ಕೊಂಡೆ. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ, ಯಾರೆಲ್ಲ ಈ ಥರ ಬೊಂಡದ್ದು ಬಾವೆ ಹಾಕಿ ನೀರು ದೋಸೆ ಮಾಡಿದ್ದೀರಾ ಅಂತೇಳಿ. ನೋಡಿ, ಇನ್ನೂ ಸಹ ನೀರು ಬೇಕಿದ್ದಕ್ಕೆ, ಇದು ದಪ್ಪ ಉಂಟು. ನಾನು 2 ಕಾವಲಿಯಲ್ಲಿ ಮಾಡಿ ತೋರಿಸ್ತೇನೆ. ಇದು ಕಬ್ಬಿಣದ ಕಾವಲಿ. ಇದು ಬಿಸಿ ಆದಮೇಲೆ ಎಣ್ಣೆ ಚೆಂದ ಹಚ್ಕೊಳ್ಬೇಕು. ಹಚ್ಚಾದ್ಮೇಲೆ ನೋಡಿ, ದೋಸೆ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ತೆಳು ಇದ್ದಾಗ ಒಳ್ಳೆಯದಾಗ್ತದೆ ಸ್ಪ್ರೆಡ್ ಮಾಡಲಿಕ್ಕೆ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಬೇಗ ಬೇಗ ಪಟಪಟ ಅಂತೇಳಿ ಆಗ್ತದೆ. ಇದು ತುಂಬ ಲೇಟ್ ಸಹ ಆಗೋದಿಲ್ಲ. ನೋಡಿ, ಇದು ಆಯ್ತು. ಈಗ ಇದು ನಿಧಾನ ತೆಗಿರಿ. ಇದರಲ್ಲಿ ಮಾಡಿದರೆ ತುಂಬ ಸ್ಮೂತಾಗಿ ಬರ್ತದೆ ದೋಸೆ. ಈಗ ನಾನು ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ತಾಯಿದ್ದೇನೆ. ನೋಡಿ, ನಾನ್ ಸ್ಟಿಕ್ ತವಾಗೆ ಸಹ ಎಣ್ಣೆ ಹಚ್ಕೊಂಡಿದ್ದೇನೆ. ಇದರಲ್ಲಿ ಸಹ ತುಂಬ ತೆಳುವಾಗಿ ಹಿಟ್ಟು ಹಾಕ್ಕೊಳ್ಬೋದು ನಾವು, ಮತ್ತು ಇದರಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ದೋಸೆ. ತುಂಬ ಒಳ್ಳೆಯದು. ಅಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ, ಅಂದರೆ ಒಬ್ಬೊಬ್ಬರು ಸ್ಮೂತ್ ದೋಸೆ ತಿಂತಾರೆ, ಅವರು ಸ್ವಲ್ಪ ಕ್ರಿಸ್ಪಿಯಾಗಿರುವಂಥ ದೋಸೆ ಬೇಕಂತ ಹೇಳ್ತಾರಲ್ಲ. ಹಾಗೆ ನಾನು 2 ಸಹ ಮಾಡ್ತೇನೆ ಮನೆಯಲ್ಲಿ. ಇದಕ್ಕೆ ಸಹ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ. ಇದು ನೀವು ಲಿಡ್ ಕ್ಲೋಸ್ ಮಾಡಬೇಕಂತ ಏನಿಲ್ಲ, ಕ್ಲೋಸ್ ಮಾಡದೇ ಇದ್ದರೂ ಸಹ ದೋಸೆ ಆರಾಮದಲ್ಲಿ ತೆಗಿಬೋದು. ನೋಡಿ, ಈ ಥರ ಸ್ಪ್ರೆಡ್ ಮಾಡಿದರೆ ಆಯಿತು. ಅದು ಸೌಟಲ್ಲಿ ತೊಗೊಂಡು ಮೇಲ್ಗಡೆಯಿಂದ ಈ ಥರ ಸ್ಪ್ರೆಡ್ ಮಾಡಬೇಕು. ಅಂದರೆ ನಾವು ಉದ್ದಿನ ದೋಸೆಗೆ ಹಾಕ್ತೇವಲ್ಲ ಹಿಟ್ಟು, ಆ ಥರ ಹಾಕಿ ಮಾಡ್ಕೊಳ್ಬಾರ್ದು. ನೋಡಿ, ಎಷ್ಟು ಕ್ಲೀನಾಗಿ ಎದ್ದು ಬರ್ತದೆ ದೋಸೆ. ಅಂದರೆ ಕಬ್ಬಿಣದ ಕಾವಲಿಲಿ ಒಬ್ಬರಿಗೆ ಎದ್ದು ಬರೋದಿಲ್ಲ ಹೇಳ್ತಾರೆ ದೋಸೆ. ನಾನು ಅಂಥವರಿಗೆ ಹೇಳೋದು, ನೀವು ನಾನ್ ಸ್ಟಿಕ್ಕಲ್ಲೇ ಮಾಡ್ಕೊಳ್ಳಿ. ಅದರಲ್ಲಿ ಸ್ಮೂತಾಗಿ ಸಹ ತೆಗಿಬೋದು, ಕ್ರಿಸ್ಪಿಯಾಗಿ ಸಹ ತೆಗಿಬೋದು. ಎಣ್ಣೆ ಮಾತ್ರ ಸ್ವಲ್ಪ ಚೆಂದ ಹಚ್ಕೊಳ್ಬೇಕು ಅದಕ್ಕೆ. ನೋಡಿ, ಸ್ವಲ್ಪ ಸೌಟಲ್ಲಿ ತಗೊಂಡು ಸ್ವಲ್ಪ ಮೇಲ್ಗಡೆಯಿಂದ ಈ ಥರ ಸ್ಪ್ರೆಡ್ ಮಾಡಿದರೆ ಆಯಿತು. ನೋಡಿ, ಎಷ್ಟು ನೀಟಾಗಿ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ. ನೀವು ನಾನ್ ಸ್ಟಿಕ್ಕಲ್ಲಿ ಅದು ಲಿಡ್ ಕ್ಲೋಸ್ ಮಾಡಬೇಕಂತ ಏನಿಲ್ಲ, ಆವಾಗಲೇ ಹೇಳಿದೆ ನಾನು. ನೋಡಿ, ಆರಾಮದಲ್ಲಿ ತೆಗಿಬೋದು ನೀರು ದೋಸೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಉಂಟಲ್ಲ ದೋಸೆ. ತೆಳುವಾಗಿ ಸಹ ಬರ್ತದೆ. ನೀವು ಖಂಡಿತ ಟ್ರೈ ಮಾಡಿ ಈ ಥರ.
ತೆಂಗಿನಕಾಯಿ ಹಾಕದೇನೆ ಎಳ್ನೀರಿದು ಗಂಜಿ ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 2 ಥರದ ದೋಸೆ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದು ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ ದೋಸೆ, ತುಂಬ ಸ್ಮೂತಾಗಿ ಬರ್ತದೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ. ಇದು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ದು, ಕ್ರಿಸ್ಪಿ ಸಹ ಆಗಿದೆ, ಸ್ಮೂತ್ ಸಹ ಉಂಟು. ವಿಡಿಯೋ ನೋಡ್ತಾ ಇರುವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.